ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ವಿವಾ ಕನ್ನಡಿಗರು ಜಪಾನ್ನ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ತುಂಬ ರೋಡ್ಗಳಲ್ಲಿ ಸೈಕಲ್ಗೆ ಅಂತ ಒಂದು ಸಪ್ರೇಟ್ ದಾರಿ ಮಾಡಿರ್ತಾರೆ. ಯಾಕಂದರೆ ಇಲ್ಲಿ ಬೈಕ್ಗಳು ಅಷ್ಟಾಗಿ ಬಳಸಲ್ಲ, ಕಾರ್ಗಳು ಬಿಟ್ಟರೆ ತುಂಬ ಬಳಸೋದು ಅಂದರೆ ಸೈಕಲ್ಗಳನ್ನೇ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಕೂಡ ಸೈಕಲ್ಗಳನ್ನ ಓಡಿಸ್ತಾರೆ. ನೀವೇ ನೋಡ್ಬೋದು ಇಲ್ಲಿ ಫುಟ್ಪಾತ್ ಪಕ್ಕದಲ್ಲಿ ಸೈಕಲ್ಗೆ ಅಂತ ಸಪ್ರೇಟ್ ದಾರಿನ. ಕೆಲವೊಂದು ರೋಡ್ಗಳಲ್ಲಿ ಈ ಥರ ಡಿವೈಡರ್ಗಳನ್ನ ಹಾಕಿರ್ತಾರೆ, ಮತ್ತು ಕೆಲವು ರೋಡ್ಗಳಲ್ಲಿ ಈ ಥರ ಡಿವೈಡರ್ಗಳಿರಲ್ಲ. ಇಲ್ಲೇ ನೋಡ್ಬೋದು ನೀವು, ಒಂದು ಬಿಳಿ ಪಟ್ಟೆ ಹಾಕಿ ಸೈಕಲ್ ಮಾರ್ಕಿಂಗ್ ಹಾಕಿ ಸೈಕಲ್ ಹೋಗೋದಕ್ಕೆ ದಾರಿ ಮಾಡಿರ್ತಾರೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಸೈಕಲ್ಗಳನ್ನ ಓಡಿಸೋದಕ್ಕೆ, ಯಾಕಂದರೆ ವೆಹಿಕಲ್ಗಳು ಬರ್ತವೆ ಅಂತ ಭಯ ಇರೋದಿಲ್ಲ. ಹಾಗೆ ಸಿಟಿ ಕೂಡ ತುಂಬ ಕ್ಲೀನ್ ಇರೋದ್ರಿಂದ ಓಡಿಸೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ರೋಡ್ ಕ್ರಾಸಿಂಗ್ ಮಾಡೋದು. ಕೆಲವೊಂದು ರೋಡ್ ಕ್ರಾಸಿಂಗ್ಗಳಲ್ಲಿ ಸಿಗ್ನಲ್ಗಳಿರುತ್ತೆ, ಗ್ರೀನ್ ಸಿಗ್ನಲ್ ಬಿದ್ದಾಗ ರೋಡ್ ಕ್ರಾಸಿಂಗ್ ಮಾಡೋದಿರುತ್ತೆ. ಮತ್ತು ಇನ್ನು ಕೆಲವು ರೋಡ್ ಕ್ರಾಸಿಂಗ್ಗಳಲ್ಲಿ ಸಿಗ್ನಲ್ಗಳಿರಲ್ಲ, ಜೀಬ್ರಾ ಪಟ್ಟಿಗಳು ಮಾತ್ರ ಇರುತ್ತೆ. ಆದರೂ ಜೀಬ್ರಾ ಪಟ್ಟಿಗಳ ಪಕ್ಕದಲ್ಲಿ ಒಂದು ಫ್ಲಾಗ್ಗಳನ್ನ ಇಟ್ಟಿರ್ತಾರೆ, ಈ ಥರ ನೋಡ್ಬೋದು ನೀವು. ಆ ಫ್ಲಾಗ್ ತಗೊಂಡು ನಾವು ಜೀಬ್ರಾ ಕ್ರಾಸಿಂಗ್ ಹತ್ರ ಹೋದರೆ ವೆಹಿಕಲ್ನ ಅವರೇ ನಿಲ್ಲಿಸ್ತಾರೆ. ಅವ್ರ ಪೇಷನ್ಸ್ಗಳು ಮಾತ್ರ ಮೆಚ್ಚಲೇಬೇಕು ನಾವು, ಯಾಕಂದರೆ ನಾವು ರೋಡ್ ಕ್ರಾಸಿಂಗ್ ಮಾಡೋವರೆಗೂ ಅವ್ರ ಗಾಡಿಗಳನ್ನ ಮೂವ್ ಮಾಡೋದೇ ಇಲ್ಲ. ಮತ್ತು ಕೆಲವು ರೋಡ್ಗಳಲ್ಲಿ ಈ ಥರ ಫ್ಲಾಗ್ಗಳೆಲ್ಲ ಇರಲ್ಲ, ನೀವು ಆ ಜೀಬ್ರಾ ಕ್ರಾಸಿಂಗ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವರೇ ನಿಲ್ಲಿಸ್ತಾರೆ ಗಾಡಿಗಳನ್ನ. ತುಂಬ ಖುಷಿಯಾಗುತ್ತೆ ಜಪಾನ್ ಕಲ್ಚರ್ನ ನೋಡೋದಕ್ಕೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.